ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇತ್ತು. 30ಕ್ಕೂ ಹೆಚ್ಚು ದಿನ ಯುದ್ಧ ನಡೀತು. ಫೈನಲಿ ಕದನ ವಿರಾಮ ಅಂತ ಹೇಳಿ ಅಮೆರಿಕಾನು ಘೋಷಣೆ ಮಾಡ್ತು. ಇರಾನ್ ಕೂಡ ಅದಕ್ಕೆ ಅಧಿಕೃತವಾಗಿ ಒಪ್ಪಿಗೆ ಸೂಚಿಸಿತು. ಆದರೆ ಇನ್ನೊಂದು ಕಡೆ ಇಸ್ರೇಲಿಂದ ದಾಳಿ ನಡೀತಾ ಇದೆ ಲೆಬನಾನ್ ಮೇಲೆ. ಪಾಕಿಸ್ತಾನದಲ್ಲಿ ಇವತ್ತು ಕೊಲ್ಲಿ ಯುದ್ಧದ ಸಂಧಾನ ಸಭೆಗೆ ಒಂದು ಮುಹೂರ್ತವನ್ನ ನಿಗದಿ ಮಾಡಿಕೊಂಡಿದ್ದಾರೆ, ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಆದರೆ ಸಂಧಾನ ಸಭೆಗೆ ಇರಾನ್ ನಿಯೋಗ ಹೋಗ್ತಿಲ್ಲ ಅನ್ನೋದು ಲೇಟೆಸ್ಟ್ ನ್ಯೂಸ್. ಲೆಬನಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಸಂಧಾನ ಸಭೆಯನ್ನ ಇರಾನ್ ಬಹಿಷ್ಕಾರ ಮಾಡಿದೆ. ಒಪ್ಪಂದದ ಸಭೆಗೆ ನಮ್ಮ ನಿಯೋಗ ಬರಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಒಪ್ಪಂದದ ವ್ಯಾಪ್ತಿಗೆ ಲೆಬನಾನ್ ಸೇರಿಸಬೇಕು ಅಂತ ಹೇಳಿ ಇರಾನ್ ಆಗ್ರಹವನ್ನ ಮಾಡ್ತಾ ಇದೆ. ಹಂಗಾದ್ರೆ ಮಾತ್ರ ನಾವು ಈ ಒಪ್ಪಂದ ಸಭೆಗೆ ಬರ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಈ ಮಧ್ಯೆ ಇಸ್ರೇಲ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಲಹೆಯನ್ನ ಕೊಟ್ಟಿದ್ದಾರೆ. ಲೆಬನಾನ್ ಮೇಲೆ ಕದನ ವಿರಾಮ ಅಂತ ಹೇಳಿದ ಮೇಲೂ ಏನು ದಾಳಿಯನ್ನ ನಡೆಸಲಾಗ್ತಾ ಇದೆ. ಅವ್ರು ಹೇಳ್ತಿರೋದು ಈ ಕದನ ವಿರಾಮದಲ್ಲಿ ಲೆಬನಾನ್ ಇನ್ಕ್ಲೂಡ್ ಆಗಿಲ್ಲ ಅಂತ. ಇರಾನ್ ಈಗ ಅದನ್ನ ಇನ್ಕ್ಲೂಡ್ ಮಾಡಿ ಹಂಗಾದ್ರೆ ಮಾತ್ರ ನಾವು ಸಂಧಾನ ಸಭೆಗೆ ಬರ್ತೀವಿ ಅಂತ. ಇನ್ನೊಂದು ಕಡೆ ಟ್ರಂಪ್ ಇಸ್ರೇಲ್ಗೆ ಸಲಹೆ ಕೊಟ್ಟಿದ್ದಾರೆ. ಲೆಬನಾನ್ ಮೇಲಿನ ದಾಳಿಯನ್ನ ಕಡಿಮೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನೆತನ್ಯಾಹುಗೆ ಕರೆ ಮಾಡಿ ಈ ಸೂಚನೆಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಿದ್ದಾರೆ. ನಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ದಾಳಿ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಸದ್ಯಕ್ಕೆ ನೀವು ಶಾಂತವಾಗಿರಿ ಅಂತ ಹೇಳಿ ನೆತನ್ಯಾಹುಗೆ ಟ್ರಂಪ್ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ಮಧ್ಯೆ ಇಸ್ರೇಲ್ ಲೆಬನಾನ್ ಸಂಧಾನದ ಮಾತುಗಳನ್ನ ಆಡುತ್ತಾ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳ ಸಂಧಾನಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಬಹುತೇಕ ಮುಂದಿನ ವಾರ ಸಂಧಾನ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಇಸ್ರೇಲ್ ದಾಳಿಯಲ್ಲಿ 300ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ಲೆಬನಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ. ಸೊ ಈ ನಿಟ್ಟಲ್ಲಿ ಈಗ ಟ್ರಂಪ್ ಕೂಡ ಒಂದಿಷ್ಟು ಸೂಚನೆಯನ್ನ ನೆತನ್ಯಾಹು ಕರೆ ಮಾಡಿಕೊಟ್ಟಿದ್ದಾರೆ. ದಾಳಿ ಕಡಿಮೆ ಮಾಡಿ, ಈ ಹೊತ್ತಲ್ಲಿ ಈ ರೀತಿ ದಾಳಿ ಮಾಡ್ತಾ ಹೋದ್ರೆ ಈಗ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇತ್ತು ಸೊ ಅದು ಮತ್ತೆ ಮುಂದುವರಿಯುತ್ತೆ ಅಂತ ಹೇಳಿ. ಇನ್ನೊಂದು ಕಡೆ ಈಗ ಅಮೆರಿಕ ಮತ್ತೆ ಇರಾನ್ನ ನಿಯೋಗಕ್ಕೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ವೇದಿಕೆ ಸಜ್ಜಾಗಿದೆ ಸಂಧಾನ ಸಭೆಗೆ ಅಂತೇಳಿ. ಸೊ ಈಗ ಲೆಬನಾನ್ ಮೇಲೆ ಅಟ್ಯಾಕ್ ಅನ್ನ ಇಸ್ರೇಲ್ ಮುಂದುವರಿಸ್ತಿರೋದ್ರಿಂದ ನಾವು ಬರಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಲೆಬನಾನ್ ಮೇಲೆ ಮತ್ತೆ ದಾಳಿಯನ್ನ ಇಸ್ರೇಲ್ ಮುಂದುವರಿಸಿದೆ. ದಕ್ಷಿಣ ಲೆಬನಾನ್ನ ಹಲವು ನಗರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಸಫಾದ್ ಅಲ್ ಬಾತಿಕ್, ಅಲ್ ಸುಲ್ತಾನಿಯಾ, ಹಡಾಟ ನಗರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಲೆಬನಾನಿನಲ್ಲೂ ಕೂಡ ಇಸ್ರೇಲ್ ಕಡೆಗೆ 6 ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಟ್ರಂಪ್ ದಾಳಿ ಕಡಿಮೆ ಮಾಡಿ ಸ್ವಲ್ಪ ಶಾಂತ ರೀತಿಯಿಂದ ಇರಿ ಅಂತ ನೆತನ್ಯಾಹುಗೆ ಹೇಳಿದ್ರು ಕೂಡ ನಮ್ಮ ಉಳಿವಿಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಈ ದಾಳಿಯನ್ನ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಎಲ್ಲ ಮಾತುಕತೆ ಮಧ್ಯದಲ್ಲೂ ಕೂಡ ಲೆಬನಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ಮುಂದುವರಿಸಿದೆ. ಪ್ರತಿಯಾಗಿ ಲೆಬನಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಲೆಬನಾನ್ 6 ಕ್ಷಿಪಣಿಗಳಿಂದ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಕದನ ವಿರಾಮ ಅಂತ ಮೊನ್ನೆ ಹೇಳದ್ಮೇಲೆ 24 ಗಂಟೆಯಲ್ಲಿ ಏನಾಯ್ತು ಅಂತ ನಾವು ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದ. ಇನ್ನು ಕದನ ವಿರಾಮದ ಮಧ್ಯೆ ಕುವೈತ್ ಮೇಲೂ ಕೂಡ ಕ್ಷಿಪಣಿ ದಾಳಿಯಾಗಿದೆ. ನಾವು ಈ ದಾಳಿಯನ್ನ ಮಾಡಿಲ್ಲ ಅಂತ ಹೇಳಿ ಇರಾನ್ ಪಡೆ ಹೇಳ್ತಾ ಇದೆ. ಕದನ ವಿರಾಮದ ಬಳಿಕ ನಾವು ಎಲ್ಲೂ ದಾಳಿಯನ್ನ ಮಾಡಿಲ್ಲ, ಯಾವ ದೇಶದ ಕಡೆಗೂ ಕೂಡ ನಾವು ಕ್ಷಿಪಣಿ ದಾಳಿಯನ್ನ ಮಾಡಿಲ್ಲ. ಆದ್ರೆ ಈ ದಾಳಿ ಕುವೈತ್ ಮೇಲೇನೆ ದಾಳಿಯಾಗಿದೆ, ಇದನ್ನ ಅಮೆರಿಕಾನೇ ಮಾಡಿರಬಹುದು ಅಂತ ಹೇಳಿ ಇರಾನ್ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಇರಾನ್ನ ಸಶಸ್ತ್ರ ಪಡೆಗಳು ಯಾವುದೇ ಗುರಿಯನ್ನ ಹೊಡೆದ್ರೆ ಅಧಿಕೃತ ಹೇಳಿಕೆಯಲ್ಲಿ ಧೈರ್ಯದಿಂದ ನಾವು ಘೋಷಣೆ ಮಾಡ್ಕೊಳ್ತೀವಿ ಅಂತ ಹೇಳಿ IRGC ಹೇಳಿಕೆಯನ್ನ ಕೊಟ್ಟಿದೆ. ಈಗ ಕುವೈತ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ, ಅದು ಕದನ ವಿರಾಮ ಘೋಷಣೆ ಮಾಡಿದ ಮೇಲೆ. ಬಟ್ ಈ ದಾಳಿ ಯಾರು ಮಾಡಿದ್ರು ಅಂತೇಳಿ ಇರಾನ್ ಕಡೆಗೆ ಬೊಟ್ಟು ಮಾಡಿ ತೋರಿಸಿದಾಗ ನಾವಂತೂ ದಾಳಿ ಮಾಡಿಲ್ಲ, ಒಂದ್ ವೇಳೆ ಮಾಡಿದ್ರು ಕೂಡ ನಾವು ಅದನ್ನ ಧೈರ್ಯವಾಗಿ ಅಧಿಕೃತವಾಗಿ ಹೇಳ್ಕೊಳ್ತೀವಿ, ಅದನ್ನ ಬಿಟ್ಟು ಕದ್ದು ಮುಚ್ಚಿ ಈ ತರ ದಾಳಿ ಮಾಡಲ್ಲ. ಬಹುಶಃ ಈ ದಾಳಿಯನ್ನ ಕುವೈತ್ ಮೇಲೆ ಅಮೆರಿಕಾನೇ ಮಾಡಿರ್ಬೇಕು ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಇದಕ್ಕೆ ಅಮೆರಿಕ ಯಾವ ತರ ಪ್ರತ್ಯುತ್ತರ ಕೊಡುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಒಂದು ಕಡೆ ಶಾಂತಿ ಸಭೆಗೆ ಪಾಕಿಸ್ತಾನದಲ್ಲಿ ವೇದಿಕೆ ಸಿದ್ಧಗೊಳ್ತಾ ಇದ್ರೆ, ಇನ್ನೊಂದು ಕಡೆ ಈ ನಡುವೆನೆ ಪಾಕ್ ಶಾಕಿಂಗ್ ಹೇಳಿಕೆಯನ್ನ ರಿಲೀಸ್ ಮಾಡಿದೆ. ಲೆಬನಾನ್ ಮೇಲಿನ ದಾಳಿಗೆ ಪಾಕ್ ಸಚಿವ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇಸ್ರೇಲ್ ದುಷ್ಟ, ಕ್ಯಾನ್ಸರ್ ಕಾರಕ ರಾಷ್ಟ್ರ ಅಂತ ಹೇಳಿ ಸಚಿವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ನೀವು ಮಾನವ ಕುಲಕ್ಕೆ ಶಾಪ, ನರಕದಲ್ಲಿ ನೀವು ಬೆಂದು ಹೋಗಿ, ಖ್ವಾಜಾ ಆಸಿಫ್ ಪೋಸ್ಟ್ ಇದು. ಇದಕ್ಕೆ ಇಸ್ರೇಲ್ ತಿರುಗೇಟನ್ನ ಕೊಟ್ಟಿದೆ. ಪಾಕ್ ರಕ್ಷಣಾ ಸಚಿವರ ಪೋಸ್ಟ್ ಅತಿರೇಕವಾಗಿದೆ,
ಶಾಂತಿ ಬಯಸುವ ರಾಷ್ಟ್ರ ಇಂತಹ ಹೇಳಿಕೆಗಳನ್ನ ಕೊಡಲ್ಲ ಅಂತ ಹೇಳಿ ಪಾಕಿಸ್ತಾನದ ವಿರುದ್ಧ ಇಸ್ರೇಲ್ ಪಿಎಂ ನೆತನ್ಯಾಹು ಕೆಂಡ ಕಾರಿದ್ದಾರೆ. ಇನ್ನು ಯಾವಾಗಿದು ವಿವಾದ ಸ್ವರೂಪವನ್ನ ತಾಳ್ತು ಪೋಸ್ಟ್, ಇದಕ್ಕೆ ಇಸ್ರೇಲ್ ಕೂಡ ಕೆಂಡ ಕಾರಿ ಒಂದು ಪ್ರತ್ಯುತ್ತರವನ್ನ ಕೊಡ್ತು, ರಿಯಾಕ್ಷನ್ ಅನ್ನ ಕೊಡ್ತು. ವಿವಾದ ಆಗ್ತಾ ಇದ್ದಂಗೆ ಪಾಕ್ ಸಚಿವ ತನ್ನ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಹಾಕಿದ್ದಾರೆ. ಕದನ ವಿರಾಮ ಅಂತ ಹೇಳಿದ ಮೂಲಕ ಕೂಡ ಸಾಕಷ್ಟು ಬೆಳವಣಿಗೆಗಳು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ. ಒಂದ್ ಕಡೆ ಕುವೈತ್ ಮೇಲೆ ಅಟ್ಯಾಕ್ ಆಯ್ತು, ಇನ್ನೊಂದು ಕಡೆ ಲೆಬನಾನ್ ಮೇಲೆ ನಿರಂತರ ದಾಳಿ ಮಾಡ್ತಾ ಇದೆ ಇಸ್ರೇಲ್. ಲೆಬನಾನ್ ಕೂಡ ಅದು ತಿರುಗೇಟ್ ಕೊಡ್ತಾ ಇದೆ. ಎಲ್ಲ ಮಧ್ಯದಲ್ಲಿ ಪಾಕ್ನಲ್ಲಿ ಈಗ ಸಂಧಾನಕ್ಕೆ ಒಂದು ವೇದಿಕೆ ಸಿದ್ಧವಾಗ್ತಾ ಇದ್ರು ಕೂಡ ಪಾಕ್ ಸಚಿವರ ವಿವಾದಾತ್ಮಕ ಹೇಳಿಕೆಗೆ ಇಸ್ರೇಲ್ ಕಿಡಿಕಾರಿದೆ. ಶಾಂತಿ ಸಭೆ ನಡುವೆನೇ ಪಾಕ್ ಶಾಕಿಂಗ್ ಹೇಳಿಕೆಗೆ ನೆತನ್ಯಾಹು ತೀವ್ರ ರೀತಿಯಲ್ಲಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಲೆಫ್ಟಿನೆಂಟ್ ಕರ್ನಲ್ ಆಗಿರುವಂತಹ ಸುನಿಲ್ ಪಂಡಿತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗ ಕದನ ವಿರಾಮ ಅಂತ ಹೇಳದ ಮೇಲೂ ಸಂಘರ್ಷ ಅನ್ನೋದು ಮುಂದುವರೆದಿದೆ. ಈಗ ಕಂಡೀಷನ್ಸ್ಗೆ ಒಪ್ಕೊಂಡಿದಾರೋ ಇಲ್ವೋ ಈ ಬಗ್ಗೆನೂ ಒಂದಿಷ್ಟು ಗೊಂದಲಗಳು ಇರೋದ್ರಿಂದ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ವೇದಿಕೆ ಸಿದ್ಧತೆ ಆಗ್ತಾ ಇದೆ ಶಾಂತಿ ಸಭೆಗೆ ಅಂತೇಳಿ. ಅಂದ್ರೆ ಈ ಸಂಧಾನದ ಸಂದರ್ಭದಲ್ಲೇ ಸಂಘರ್ಷ, ಇದು ಯಾವ ತರ ಕನ್ಸಿಡರ್ ಮಾಡ್ಬೋದು ಸರ್? ಫಸ್ಟ್ಲಿ ಇದು ಒಂದು ಏನ್ ಬಂದಿತ್ತು, ಸಂಧಾನ ಅನ್ನೋದು ಹೇಗೆ ಶುರುವಾಯ್ತಲ್ಲ ಅದನ್ನ ನಾವು ಒಂದು ಬೇಸಿಕ್ ವಿಷಯ ಅರ್ಥ ಮಾಡ್ಕೋಬೇಕು. ಅದು ಒಂದು ನಂಬಿಕೆಯ ಆಧಾರದ ಮೇಲೆ ಬಂದಿರುವಂತಹ ಒಂದು ಸಂಧಾನ ಅಲ್ಲ. ಯಾಕಂತ ಹೇಳಿದ್ರೆ ಅದು ಇಬ್ಬರಿಗೂ ನೆಸೆಸಿಟಿ ಇದೆ. ಈ ಒಂದು ಅಟ್ಯಾಕ್ಸ್ ಏನು ಯುನೈಟೆಡ್ ಸ್ಟೇಟ್ಸ್ ಮಾಡ್ತಿತ್ತು ಅವ್ರಿಗೆ ಇಂಟರ್ನಲಿ ಒಳಗಡೆ ತುಂಬಾ ಡಿಸ್ಟರ್ಬೆನ್ಸ್ ಆಗಿದೆ. ಅಂದ್ರೆ ಅದು ಪ್ರೆಸಿಡೆಂಟ್ ಅಗೇನ್ಸ್ಟ್ ಆಗಿ ನಡೆದಿರುವಂತಹ ಒಂದು ಇದಿರ್ಬೋದು, ಏನ್ ಹೇಳ್ತಾರೆ ಪ್ರೊಟೆಸ್ಟ್ ಇರ್ಬೋದು, ನೋ ಕಿಂಗ್ಸ್ ಪ್ರೊಟೆಸ್ಟ್ ಅದೇನ್ ನಡೀತು. ತುಂಬಾ 1 ಕೋಟಿ ಜನ ಬಂದಿದ್ರು ರೋಡ್ ಮೇಲೆ ಪ್ರೊಟೆಸ್ಟ್ ಮಾಡಕ್ಕೆ. ನಾವು ಈ ಒಂದು ಅಟ್ಯಾಕ್ ನ ಅಪ್ರೂವ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಹಾರ್ಮುಜ್ ಕ್ಲೋಸ್ ಆದ್ಮೇಲೆ ಬಂದಂತಹ ಒಂದು ಇಂಟರ್ನ್ಯಾಷನಲ್ ಪ್ರೆಷರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಿಲಿಟರಿ ಸ್ಪೆಂಡಿಂಗ್ ಆಗಿರಬಹುದು. ಅರ್ಥ ಆಯ್ತಾ? ಅವ್ರ ಹತ್ರ ಎಷ್ಟೇ ದುಡ್ಡು ಇರ್ಲಿ ಖಂಡಿತವಾಗ್ಲೂ ಇದು ಡಿಪ್ಲೀಟ್ ಆಗ್ತಾನೆ ಹೋಗ್ತಾ ಇರತ್ತೆ. ಈ ಒಂದು ಇದೇನಿದೆ, ಒಂದು ಇಂಟರ್ನಲ್ ಪ್ರೆಷರ್ಸ್ ಅಂಡ್ ಎಕ್ಸ್ಟರ್ನಲ್ ಪ್ರೆಷರ್ಸ್ ಏನೇನ್ ಬಂದು ಇಂಟರ್ನ್ಯಾಷನಲಿ ಅಮೆರಿಕಾ ಮೇಲೆ, ಅದು ಅವ್ರನ್ನ ಫೋರ್ಸ್ ಮಾಡ್ತು. ಇರಾನ್ ಒಳಗಡೆ ಏನೇನ್ ಡ್ಯಾಮೇಜಸ್ ನಡೆದಿದೆ, ಅಫ್ಕೋರ್ಸ್ ನೋಡಿ ಇರಾನ್ ಇದಕ್ಕೆ ಏನ್ ಹೇಳ್ತಾರೆ ಸೀಸ್ ಫೈರ್ ಮಾಡೋಣ ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ಇದನ್ನ ನಿಲ್ಲಿಸೋಣ ಅಂತ ಇರಾನ್ ಅಪ್ರೋಚ್ ಮಾಡ್ಲಿಲ್ಲ. ಇದು ಅಮೆರಿಕಾ ಕಡೆಯಿಂದ ಬಂದಿದ್ದು. ಅಂಡ್ ಎಂತಹ ದುರ್ಗತಿ ಇವತ್ತು ಅವ್ರಿಗೆ ಬಂದಿದೆ ಅಂತ ಹೇಳಿದ್ರೆ ನೀವೇ ನೋಡ್ಬೋದು. ಅದೇ ಹೇಳ್ತಾರಲ್ಲ ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿಯಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಪಾಕಿಸ್ತಾನದಂತಹ ಒಂದು ಏನೋ ಗುಡ್ ಫಾರ್ ನಥಿಂಗ್ ಕಂಟ್ರಿ ಏನಿರುತ್ತೆ, ಒಂದು ರೋಗ್ ನೇಷನ್ ಏನಿದೆ, ಅವರ ಒಂದು ಸಹಾಯನ ತಗೊಂಡು ಇವತ್ತು ಅವ್ರು ಮುಂದೆ ಹೋಗ್ತಾರೆ. ಅಂದ್ರೆ ಅಲ್ಲಿ ಬರೀ ಪಾಕಿಸ್ತಾನ ಇದೆ ಅಂತಲ್ಲ. ಅಂಡ್ ನೋಡಿ ಇನ್ನೊಂದು ಪಾಕಿಸ್ತಾನದ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಇವನ್ ನಿಂತೋಗಿರೋ ಗಡಿಯಾರ ಕೂಡ 2 ಸಲ ಸರಿಯಾದ ಸಮಯ ತೋರಿಸುತ್ತೆ ಪ್ರತಿದಿನ. ಅರ್ಥ ಆಯ್ತಾ? ಪಾಕಿಸ್ತಾನ ಆ ರೀತಿ ಒಂದು ನಿಂತೋಗಿರುವಂತಹ ಒಂದು ಗಡಿಯಾರ, ಆಯ್ತಾ? ಸೊ ಆ ರೀತಿ ಇರೋದ್ರಿಂದ ಅವರು ಜಾಗ ಒಂದು ಮಾಡ್ಕೊಟ್ಟಿರ್ಬೋದು, ಬಟ್ ಅದನ್ನ ಅವರು ನಮ್ಮ ಒಂದು ಇಂಟರ್ನ್ಯಾಷನಲ್ ಅವರ ಒಂದು ಟೆರರಿಸ್ಟ್ ಆರ್ಗನೈಸ್ಡ್, ಟೆರರ್ ಸ್ಪಾನ್ಸರಿಂಗ್ ಸ್ಟೇಟ್, ದ ಬಿಗ್ಗೆಸ್ಟ್ ಟೆರರಿಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಅವ್ರದ್ದು ಏನು ಇದಿದೆ ಇಮೇಜ್ ಇದೆ, ಅದನ್ನ ಇದರಿಂದ ಅವ್ರು ಸರ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದು ಅದೆಲ್ಲ ಸುಳ್ಳು. ಯಾರಿಗೂ ಸೆಲೆಬ್ರೇಟ್ ಮಾಡೋ ನೆಸೆಸಿಟಿ ಇಲ್ಲ. ಪಾಕಿಸ್ತಾನ ಈಗ ಈ ರೀತಿ ಮಾಡಿರೋದ್ರಿಂದ ಅವರ ಒಂದು ಸ್ಟೇಚರ್ ಏನಿದೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಜಸ್ಟ್ ಲಾಸ್ಟ್ ವೀಕ್ ಅಮೆರಿಕಾ ಪಾಕಿಸ್ತಾನನ ಫ್ಲಾಗ್ ಮಾಡಿತ್ತು. ಪಾಕಿಸ್ತಾನ್ ಈಸ್ ಎ ಮಿಸೈಲ್ ಅಂಡ್ ನ್ಯೂಕ್ಲಿಯರ್ ಥ್ರೆಟ್ ಟು ದ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಇದೇ ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಮಾಡಿತ್ತು. ಇವತ್ತು ಬಂದು ಮತ್ತೆ ಅವ್ರದೇ ದೇಶದಲ್ಲಿ ಇವತ್ತು ಅವ್ರಿಗೆ ಕೂತ್ಕೊಳ್ಳೋಂಗ್ ಆಗ್ತಾ ಇದೆ. ಅವರ ಒಂದು ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ JD ವ್ಯಾನ್ಸ್, ಅವ್ರು ಬರ್ತಿದ್ದಾರೆ ಈಗ ಇದು ಸೋ ಕಾಲ್ಡ್ ಸಂಧಾನ ಸಭೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ಒನ್ ಆಂಗಲ್. ಅಂಡ್ ಸೆಕೆಂಡ್ಲಿ 15 ಕಂಡೀಷನ್ ಇದರಿಂದ ಅಮೆರಿಕಾ ಕಡೆಯಿಂದ ಬಂದಿತ್ತು. 10 ಒಂದು ಕಂಡೀಷನ್ ಏನಿದೆ ಅದು ಬಂದು ಇದ್ರ ಕಡೆಯಲ್ಲಿ ಇರಾನ್ ಕಡೆಯಿಂದ ಬಂದಿತ್ತು. ಇದರಲ್ಲಿ 2 ಒಂದು ವಿಷಯಗಳನ್ನ ನಾವು ನೋಡ್ಬೇಕು. ಒಂದು, ಈ 10 ಕಂಡೀಷನ್ ಅಲ್ಲಿ ಇರಾನ್ ತನ್ನ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅವ್ರದ್ದು, ಅದನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇರಾನ್ ಅದನ್ನ ಯಾವತ್ತೂ ಈ 10 ಪಾಯಿಂಟ್ ಅಲ್ಲಿ ಅವ್ರು ಅದನ್ನ ಮೆನ್ಷನ್ನೇ ಮಾಡಿಲ್ಲ. ಅದನ್ನ ಇದರಿಂದ ಏನಾಗಿದೆ, ಆಮೇಲೆ ಈ ಒಂದು ಸೀಸ್ ಫೈರ್ ಪ್ರಪೋಸಲ್ ಏನ್ ಮಾಡಿತ್ತು, ಎರಡನೇದಾಗಿ ಸೀಸ್ ಫೈರ್ ಪ್ರಪೋಸಲ್ ಅಮೆರಿಕ ಏನ್ ಮಾಡಿತ್ತು, ಅದರಿಂದ ಈ ಲೆಬನನ್ ಅಗ್ರಿಮೆಂಟ್ ಏನಿದೆಯಲ್ಲ, ಅಂದ್ರೆ ಲೆಬನನ್ನ ಈ ಸೀಸ್ ಫೈರ್ ಇಂದ ಈಚೆ ಇಡಬೇಕು, ಇಸ್ರೇಲ್ ಕಂಟಿನ್ಯೂಸ್ಲಿ ನಾವು ಅಟ್ಯಾಕ್ ಮಾಡ್ತಾನೆ ಇರಬೇಕು ಅನ್ನೋಂತಹ ಒಂದು ಇದನ್ನ ಅಭಿಪ್ರಾಯ ಇಟ್ಕೊಂಡು ಅವ್ರು ಅದನ್ನ ಲೆಬನನ್ ಹೆಸರನ್ನ ಈ ಶಾಂತಿ ಪ್ರಸ್ತಾಪದಿಂದ ಈಚೆ ತೆಗ್ಸಕ್ ತುಂಬಾ ಟ್ರೈ ಮಾಡಿದ್ರು. ಅಂಡ್ ಆಸ್ ಇಟ್ ವಾಸ್ ಗೋಯಿಂಗ್ ಆನ್, ಅರ್ಥ ಆಯ್ತಾ, ಇದೇನಿದೆ ಇಸ್ರೇಲ್ ಲೆಬನನ್ ಮೇಲೆ ಅಲ್ಲಿ ಅಟ್ಯಾಕ್ಸ್ ನಡೆಸ್ತಾನೆ ಇತ್ತು. ಅರ್ಥ ಆಯ್ತಾ, ಅದನ್ನ ಅವ್ರು ನಿಲ್ಸಿರ್ಲಿಲ್ಲ ಹೆಸ್ಬುಲ್ಲಾಹ್ ಇದೇನಿದೆ ಅದ್ರ ಮೇಲೆ. ಸೊ ಈ ರೀತಿ ಇರೋದ್ರಿಂದ
ನಂಬಿಕೆ ಬರಕ್ ಸಾಧ್ಯನೇ ಇಲ್ಲ. ಅಂಡ್ ಒಂದು ಟೆರರಿಸ್ಟ್ ಕಂಟ್ರಿ ಏನಿದೆ, ಟೆರರ್ ಸ್ಪಾನ್ಸರಿಂಗ್ ಕಂಟ್ರಿ, ದ ಬಿಗ್ಗೆಸ್ಟ್ ಟೆರರ್ ಸ್ಪಾನ್ಸರಿಂಗ್ ಕಂಟ್ರಿ ಇನ್ ದ ವರ್ಲ್ಡ್, ಅದ್ರ ಒಳಗಡೆ ಕೂತ್ಕೊಂಡು ಶಾಂತಿ ಪ್ರಸ್ತಾಪ ಏನಾದ್ರೂ ಮಾಡ್ತಿದೀವಿ ಇವತ್ತು ಅಂತ ಹೇಳಿದ್ರೆ ಅದು ಒಂದು ಅಮೆರಿಕಾಗ್ ಬಂದಿರುವಂತಹ ದುರ್ಗತಿ. ಅಂಡ್ ಯಾವತ್ತೂನು ಇಸ್ರೇಲ್ ಪಾಕಿಸ್ತಾನ್ ಅಗೇನ್ಸ್ಟ್ ಆಗೇ ಇತ್ತು, ಆಯ್ತಾ. ಅವ್ರು ಯಾವುದೇ ರೀತಿಯಲ್ಲೂನು ಇದಕ್ಕೆ ಪ್ರೋ ಇಸ್ರೇಲಿ ಸ್ಟ್ಯಾಂಡ್ ಯಾವತ್ತು ಪಾಕಿಸ್ತಾನದ ಇರ್ಲಿಲ್ಲ, ಇರಕ್ ಸಾಧ್ಯನೇ ಇಲ್ಲ. ಅಫ್ಕೋರ್ಸ್ ಇಟ್ಸ್ ಅನ್ ಇಸ್ಲಾಮಿಕ್ ಕಂಟ್ರಿ, ಅವ್ರು ಬಂದು ಜ್ಯೂಸ್ ಅದು ಆಗಕ್ ಸಾಧ್ಯನೇ ಇಲ್ಲ, ಅರ್ಥ ಆಯ್ತಾ. ಅಂಡ್ ಇನ್ಫ್ಯಾಕ್ಟ್ ತುಂಬಾ ಸಲ ಇಸ್ರೇಲ್ನ ಅವಹೇಳನ ಇವರು ಏನೋ ಇಂಟರ್ನ್ಯಾಷನಲಿ ಪಾಕಿಸ್ತಾನನೂ ಮಾಡಿದೆ. ಅಫ್ಕೋರ್ಸ್ ಅವ್ರೇನು ಮಾಡಕ್ಕಾಗಲ್ಲ, ದಟ್ಸ್ ಡಿಫ್ರೆಂಟ್ ಮ್ಯಾಟರ್, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕಂಟ್ರಿ. ಬಟ್ ಈ ರೀತಿ ಇರೋದ್ರಿಂದ ಪಾಕಿಸ್ತಾನನ ಇದರಲ್ಲಿ ಮಧ್ಯಸ್ಥಿಕೆಗೆ ಅಂತ ಹೇಳ್ಬಿಟ್ಟು ತಗೊಂಡ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಪ್ರೋ ಇರಾನ್ ಸ್ಟ್ಯಾಂಡ್ ತಗೋತಾರೆ, ಪ್ರೋ ಇಸ್ರೇಲಿ ಸ್ಟ್ಯಾಂಡ್ ತಗೊಳ್ಳಲ್ಲ ಅನ್ನುವಂತಹ ಒಂದು ಕನ್ಸರ್ನ್ ಏನಿದೆ ಅದು ನೆತನ್ಯಾಹುಗೆ ಇದ್ದೇ ಇರತ್ತೆ, ಅರ್ಥ ಆಯ್ತಾ. ಆ ಒಂದು ರೀಸನ್ ಇಂದ ಅವ್ರು ಅದನ್ನ ಒಪ್ಪಕ್ ಸಾಧ್ಯ ಇಲ್ಲ. ಅಂಡ್ ಇದೇನಿದೆ, ಎಲ್ಲಿವರೆಗೂ ಇರಾನ್ ತನ್ನ ನ್ಯೂಕ್ಲಿಯರ್ ಪ್ಲಾನ್ ಸಸ್ಪೆಂಡ್ ಮಾಡಲ್ಲ ಅಲ್ಲಿವರೆಗೂ ಅಮೆರಿಕ ನಿಲ್ಲಿಸ್ಬೋದು ಅಟ್ಯಾಕ್ ನ, ಬಟ್ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡೋದನ್ನ ನಿಲ್ಸಲ್ಲ, ಅರ್ಥ ಆಯ್ತಾ. ಅದೀಗ ಒಂದು ಟೆಂಪ್ರರಿ ಪಾಸ್ ಬಂದಿರ್ಬೋದು, ಬಟ್ ಇದೆಲ್ಲಾನು ಜಸ್ಟ್ ಟೆಂಪ್ರರಿ ಆಗೇ ಇರತ್ತೆ. ಎಲ್ಲಿವರೆಗೂ ಅದು ಕನ್ಫರ್ಮ್ ಆಗ್ಬೇಕು ಅವ್ರ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಿಂತಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಅವರ ಪ್ರಾಕ್ಸಿಸ್ ಯಾರ್ಯಾರಿದ್ದಾರೆ, XXX ಹೌತೀಸ್ ಆಗ್ಬೋದು, ಹೆಜ್ಬುಲ್ಲಾಸ್ ಆಗ್ಬೋದು, ಹಮಾಸ್ ಆಗ್ಬೋದು, ಇವರೆಲ್ಲಾರ್ಗೂ ಸಪೋರ್ಟ್ ಕೊಡೋದು ಇರಾನ್ ನಿಲ್ಸಿದೆ ಅನ್ನೋವರೆಗೂ ಇಸ್ರೇಲ್ಗೆ ಅದು ಒಂದು ಸರ್ವೈವಲ್ ಪ್ರಶ್ನೆ. ಸೊ ಅವರು ತಮ್ಮ ಒಂದು ಅಟ್ಯಾಕ್ ನ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ಇದು ಒಂಥರ ಮಿಸ್ ಬೇಸ್ಡ್ ಒಂದು ಇದಾಗಿದೆ ಅಷ್ಟೇನೆ. ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಶಾಂತಿ ಪ್ರಸ್ತಾಪಗಳು ಈ ರೀತಿ ಏನೋ ನಡೆಯಬಾರದು ಪಾಕಿಸ್ತಾನದಂತಹ ದೇಶದಲ್ಲಿ. ಬಟ್ ಇಟ್ಸ್ ಓಕೆ. ಇರಾನ್ ನಿಯೋಗ ಬರೋದೇ ಇಲ್ಲ ಅಂತ ಹೇಳಿದ್ಯಂತೆ, ಅಮೆರಿಕ ನಿಯೋಗ ಆಲ್ರೆಡಿ ಬಂದಿದೆ, ಇರಾನ್ ನಿಯೋಗ ಹೋಗಲ್ಲ ಅಂತ ಇವಾಗ ಹೇಳಿದ್ಯಂತೆ. ನೋಡೋಣ ಸರ್ ಏನಾಗುತ್ತೆ ಅಂತೆ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಪಂಡಿತ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.